ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ನೆಕ್ಸ್ಟ್ ಕ್ಲಾಸ್ ಆಗಿರುವಂತದ್ದು ಯಾವ್ದಂತ ಹೇಳಿದ್ರೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಾರ್ಬನ್ ಸಂಯುಕ್ತಗಳನ್ನ ಯಾವ ರೀತಿ ಹೆಸರಿಸಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವ್ದಂತ ಹೇಳಿದ್ರೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು. ಸೊ ಈ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಮೊದಲನೇದಾಗಿ ಬರುವಂತಹ ರಿಯಾಕ್ಷನ್ ಯಾವುದು ಅಂತ ಹೇಳಿದ್ರೆ ದಹನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಯಾವುದು ಫಸ್ಟ್ ಒನ್, ದಹನ ಕ್ರಿಯೆ. ಸೊ ದಹನ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ ಕಾರ್ಬನ್ ಸಂಯುಕ್ತಗಳಾಗಿರ್ಬಹುದು, ಕಾರ್ಬನ್ನಿನ ಬಹುರೂಪಗಳಾಗಿರಬಹುದು, ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಏನನ್ನ ಬಿಡುಗಡೆ ಮಾಡ್ತಾವ ಅಂತಂದ್ರ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡ್ತಾವ. ಬೃಹತ್ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡ್ತಾವ. ಸೊ ಅದನ್ನ ರಿಯಾಕ್ಷನ್ ಬರೀತೀನಿ ನಾನು. ಮೊದಲೇದಾಗಿ ಕಾರ್ಬನ್ ಇದೇನ್ ಮಾಡುತ್ತೆ, ದಹನ ಕ್ರಿಯೆ ಅಂತಂದ್ರ ಯೂಶುವಲ್ ಅದೇನ್ ಮಾಡುತ್ತೆ, ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಮಾಡುತ್ತೆ. O2 ಜೊತೆಗೆ ರಿಯಾಕ್ಷನ್ ಮಾಡಿ CO2 ಅನ್ನ ಪ್ರಾಡಕ್ಟ್ ಆಗಿ ಕೊಡುತ್ತೆ. ಅದ್ರ ಜೊತೆಗೆ ಬೃಹತ್ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಇದು ಬಿಡುಗಡೆ ಮಾಡುತ್ತೆ. ಬೃಹತ್ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡುತ್ತೆ. ಶಾಖ ಮತ್ತು ಬೆಳಕು. ಅದೇ ರೀತಿಯಾಗಿ ಕಾರ್ಬನ್ನಿನ ಇನ್ನೊಂದು ಬಹುರೂಪ ಯಾವ್ದಂತ ಹೇಳಿದ್ರ CH4 ಅಂತ ಹೇಳ್ತೀವಿ. ಸೊ ಈ CH4 ಅಂತಂದ್ರೆ ಏನು, ಇದನ್ನ ನಾವು ಮೀಥೇನ್ ಅಂತ ಕರಿತೀವಿ ಅಥವಾ ನೈಸರ್ಗಿಕ ಅನಿಲ ಅಂತಾನು ಸಹ ಇದನ್ನ ಕರಿತೀವಿ. ಸೊ ಮೀಥೇನು ದಹನ ಕ್ರಿಯೆಗೆ ಯಾವ ರೀತಿ ಒಳಪಟ್ಟು ಯಾವ ಯಾವ ಪ್ರಾಡಕ್ಟ್ ಗಳನ್ನ ಕೊಡುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸೊ CH4 ದಹನ ಕ್ರಿಯೆಗೆ ಒಳಪಡ್ತು ಅಂತ ಹೇಳಿದ್ರ CO2 ಜೊತೆಗೆ ವಾಟರ್ ಮಾಲಿಕ್ಯೂಲ್ ಅನ್ನ ಬಿಡುಗಡೆ ಮಾಡುತ್ತೆ, ಅಂದ್ರೆ ನೀರನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ ಬೃಹತ್ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಸಹ ಇದು ಬಿಡುಗಡೆ ಮಾಡುತ್ತೆ. ಶಾಖ ಮತ್ತು ಬೆಳಕು, ಶಾಖ ಮತ್ತು ಬೆಳಕು. ಅದೇ ರೀತಿಯಾಗಿ ಇನ್ನೊಂದು ಕಾರ್ಬನ್ನಿನ ಬಹುರೂಪವನ್ನ ತಗೊಂಡ್ರೆ ನಾವು ಯಾವ್ದಂತ ಹೇಳಿದ್ರೆ CH3 CH2 OH ಅಂತ ಹೇಳ್ತೀವಿ. ಸೊ ಇದ್ರ ಹೆಸರು ಏನಂತ ಅಂದ್ರೆ ಇದನ್ನ ಎಥನಾಲ್ ಅಂತ ಕರಿತೀವಿ. ಇದು ಆಲ್ಕೋಹಾಲ್ ಗ್ರೂಪ್ ಆಗಿರುತ್ತೆ. ಸೊ CH3 CH2 OH ಅನ್ನುವಂಥದ್ದು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಅಂದ್ರೆ ದಹನ ಕ್ರಿಯೆಗೆ ಒಳಪಟ್ಟು ಇದು ಏನನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರೆ ಸೇಮ್ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ H2O, ಅದ್ರ ಜೊತೆಗೆ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡುತ್ತೆ. ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ದಹನ ಕ್ರಿಯೆಯಲ್ಲಿ ಏನಾಗುತ್ತೆ, ಕಾರ್ಬನ್ನಿನ ಎಲ್ಲಾ ಬಹುರೂಪಗಳು ಏನಿದಾವೋ, ಕಾರ್ಬನ್ ಸಂಯುಕ್ತಗಳು ಏನಿದಾವೋ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಮಾಡಿ ನಮಗ ಬರುವಂತಹ ಮೇನ್ ಪ್ರಾಡಕ್ಟ್ ಯಾವ್ದಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಮೇನ್ ಪ್ರಾಡಕ್ಟ್ ಆಗಿ ಕೊಡ್ತಾವೋ. ಅದೇ ರೀತಿಯಾಗಿ ಶಾಖ ಮತ್ತು ಬೆಳಕನ್ನ ಏನ್ ಮಾಡ್ತಾವ ನೀವು ಬೈ ಪ್ರಾಡಕ್ಟ್ ಅಂತಲ್ಲ, ಬೈ ಪ್ರಾಡಕ್ಟ್ ಯಾವ್ದಂತಂದ್ರೆ ವಾಟರ್ ಮಾಲಿಕ್ಯೂಲ್. ಅದ್ರ ಜೊತೆಗೆ ಬೃಹತ್ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡ್ತಾವ. ಸೊ ಇದಿಷ್ಟು ಏನಂತ ಅಂದ್ರೆ ದಹನ ಕ್ರಿಯೆಗೆ ಸಂಬಂಧಪಟ್ಟಿರುವಂತದ್ದು. ಎರಡನೇ ರಿಯಾಕ್ಷನ್ ಯಾವ್ದಂತ ಹೇಳಿದ್ರ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಈ ಉತ್ಕರ್ಷಣ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ ಕಾರ್ಬನ್ ಅಂತಂದ್ರೆ ಏನಂತಂದ್ರೆ ಆಲ್ಕೋಹಾಲ್ ಇರುವಂತದ್ದು ಏನಾಗುತ್ತೆ, ಕಾರ್ಬೋಕ್ಸಿಲಿಕ್ ಆಸಿಡ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೋಬೇಕಂತಂದ್ರ CH3 CH2 OH ಇರುವಂತದ್ದು ಏನಾಗುತ್ತೆ ಅಂತ ಹೇಳಿದ್ರ CH3 COOH ಆಗುತ್ತೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ CH3 CH2 OH ಅನ್ನುವಂಥದ್ದು ಏನಂದ್ರೆ ಆಲ್ಕೋಹಾಲ್ ಗ್ರೂಪ್ ಆಗಿರುತ್ತೆ. CH3 COOH ಅನ್ನುವಂಥದ್ದು ಏನಂತಂದ್ರೆ ಇದನ್ನ ನಾವೇನಂತ ಕರಿತೀವಿ, ಕಾರ್ಬೋಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಆಲ್ಕೋಹಾಲ್ ಇರುವಂತದ್ದು ಕಾರ್ಬೋಕ್ಸಿಲಿಕ್ ಆಮ್ಲ ಆಗಿ ಏನಾಗುತ್ತೆ ಅಂದ್ರೆ ಕನ್ವರ್ಟ್ ಆಗುತ್ತೆ. ಅಂದ್ರೆ ಆಲ್ಕೋಹಾಲ್ ಅನ್ನುವಂಥದ್ದು ಕಾರ್ಬೋಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ರಿಯಾಕ್ಷನ್ ಮಿಕ್ಸ್ಚರ್ ಅಲ್ಲಿ ಏನಾದ್ರೂ ಆಡ್ ಮಾಡ್ಬೇಕಲ್ಲ. ಸೊ ಏನನ್ನ ನಾವು ಆಡ್ ಮಾಡ್ತೀವಿ ಅಂತ ಹೇಳಿದ್ರ ಅಸಿಡಿಫೈಡ್ KMnO4 ಅಂದ್ರೆ ಆಮ್ಲೀಯ KMnO4 ಅನ್ನ ಯೂಸ್ ಮಾಡ್ತೀವಿ. KMnO4 ಅನ್ನು ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ಯಾವ್ದಂದ್ರ K2Cr2O7 ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಆಲ್ಕೋಹಾಲ್ ಇರುವಂತದ್ದು ಕಾರ್ಬೋಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು KMnO4 ಆದ್ರೂ ಯೂಸ್ ಮಾಡ್ಬೋದು ಅಥವಾ K2Cr2O7 ಆದ್ರೂ ಯೂಸ್ ಮಾಡ್ಬೋದು.
ಸೊ ಹಾಗಾದ್ರೆ ಇವೆರಡಕ್ಕೆ ನಾವೇನಂತ ಕರಿತೀವಿ, KMnO4 ಮತ್ತೆ K2Cr2O7 ಅನ್ನ KMnO4 K2Cr2O7 ಇವುಗಳನ್ನ ನಾವೇನಂತ ಕರಿತೀವಿ, ಉತ್ಕರ್ಷಣಕಾರಿಗಳು ಅಂತ ಹೇಳ್ತೀವಿ. ಏನಂತ ಕರಿತೀವಿ, ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಸೊ ಉತ್ಕರ್ಷಣಕಾರಿಗಳು ಅಂತ ಹೇಳಿದ್ರ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಸೇರಿಸುವ ವಸ್ತುಗಳನ್ನ ನಾವೇನಂತ ಕರಿತೀವಿ, ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಸೊ ಉತ್ಕರ್ಷಣಕಾರಿಗಳಿಗೆ ಉದಾಹರಣೆಗಳು ಯಾವ್ಯಾವ ಅಂತ ಹೇಳಿದ್ರ KMnO4 ಆಗಿರ್ಬೋದು ಅಥವಾ K2Cr2O7 ಆಗಿರ್ಬೋದು. ಸೊ ಇವುಗಳನ್ನ ನಾವೇನಂತ ಕರಿತೀವಿ, ಉತ್ಕರ್ಷಣಕಾರಿಗಳು. ಸೊ ಉತ್ಕರ್ಷಣಕಾರಿಗಳನ್ನ ಉಪಯೋಗ ಮಾಡಿಕೊಂಡು ಆಲ್ಕೋಹಾಲ್ಗಳು ಕಾರ್ಬೋಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುವಂತಹ ಪ್ರಕ್ರಿಯೆ ಅಥವಾ ಪರಿವರ್ತನೆ ಆಗುವಂತಹ ಪ್ರಕ್ರಿಯೆಗೆ ನಾವೇನ್ ಕರಿತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಆಲ್ಕೋಹಾಲ್ ಇರೋದು ಕಾರ್ಬೋಕ್ಸಿಲಿಕ್ ಆಸಿಡ್ ಆಗ್ಬೇಕಂತ ಹೇಳಿದ್ರೆ KMnO4 ಆಗಿರ್ಬೋದು ಅಥವಾ K2Cr2O7 ಆಗಿರ್ಬೋದು, ಇವೇನ್ ಮಾಡ್ತೇವೆ ಅಂತ ಹೇಳಿದ್ರ ಇಲ್ಲಿ ಏನ್ ಮಾಡ್ತೇವೆ, ಆಕ್ಸಿಜನ್ ಅನ್ನ ಆಡ್ ಮಾಡ್ತೇವೆ. ಸೊ ಹೆಂಗೆ ಆಕ್ಸಿಜನ್ ಅನ್ನ ಆಡ್ ಮಾಡ್ತೇವೆ, ಸೊ ಇಲ್ಲಿ ಇನ್ನೊಂದ್ಸರಿ ನಾನು ಬರಿತೀನಿ, CH3 CH2OH. ಸೊ ಇಲ್ಲಿ ನಾನು KMnO4 ತಗೊಳ್ತೀನಿ, KMnO4. ಇಲ್ಲಿ CH3 ಆಸ್ ಇಟ್ ಈಸ್ ಇರುತ್ತೆ. ಇದ್ರ ಜೊತೆಗೆ ಬೈ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ಅನ್ನ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಆಕ್ಚುಲಿ ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ ಮಾಲಿಕ್ಯೂಲ್ ಬೈ ಪ್ರಾಡಕ್ಟ್ ಆಗಿ ಅಂದ್ರೆ ಉಪ ಉತ್ಪನ್ನವಾಗಿ ಏನಾಗುತ್ತೆ, ಇದು ಕನ್ವರ್ಟ್ ಆಗುತ್ತೆ. ಸೊ CH3 ಅದಾದ್ಮೇಲೆ ಇಲ್ಲೇ C ಆಸ್ ಇಟ್ ಈಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರ ಇಲ್ಲಿ H2O ಏನಿದೆಯಲ್ಲ, CH2O ಏನಾಗುತ್ತೆ, ಈ H2O ಏನಾಗುತ್ತೆ ಉಪ ಉತ್ಪನ್ನವಾಗಿ ಹೊರಗಡೆ ಬರುತ್ತೆ. ಉಳಿದಿರುವಂತದ್ದೇನು H2O ಜಾಗದಲ್ಲಿ O2 ಆಡ್ ಆಗುತ್ತೆ, ಅಂದ್ರೆ COOH. ಅರ್ಥ ಆಯ್ತಾ? ಸೊ ಆಲ್ಕೋಹಾಲ್ ಇರುವಂತದ್ದು ಕಾರ್ಬೋಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಉತ್ಕರ್ಷಣಕಾರಿಗಳನ್ನ, ಅದ್ರಲ್ಲೂ ನಾವು ಪ್ರಬಲ ಉತ್ಕರ್ಷಣಕಾರಿಗಳನ್ನ ಯೂಸ್ ಮಾಡ್ತೀವಿ. ಸೊ ಪ್ರಬಲ ಉತ್ಕರ್ಷಣಕಾರಿಗಳನ್ನ ಉಪಯೋಗ ಮಾಡಿಕೊಂಡು ನಾವು ರಿಯಾಕ್ಷನ್ ಅನ್ನ ಮಾಡೋದಕ್ಕೆ ಏನಂತ ಕರಿತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಉತ್ಕರ್ಷಣ ಕ್ರಿಯೆ ಬಗ್ಗೆ. ಸೊ ಮೂರನೇದು ಯಾವ್ದಂತ ಹೇಳಿದ್ರೆ ಸಂಕಲನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಸಂಕಲನ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನಾಗ್ತಾವ, ಹೈಡ್ರೋಕಾರ್ಬನ್ಗಳಾಗಿ ಕನ್ವರ್ಟ್ ಆಗ್ತಾವ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಕನ್ವರ್ಟ್ ಆಗ್ತಾವ. ಸೊ ಇಲ್ಲಿ ಯಾವ ತರ ಅಂತ ಹೇಳಿದ್ರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಇಲ್ಲಿ ಕನ್ವರ್ಟ್ ಆಗ್ತವೆ. ಸೊ ಇಲ್ಲಿ ನಾವು ಯೋಚನೆ ಮಾಡಬಹುದು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಆಡ್ ಆಗಿರ್ಬೇಕಲ್ಲ. ಸೊ ಏನ್ ಆಡ್ ಆಗುತ್ತೆ ಅಂತ ಹೇಳಿದ್ರೆ ನಿಕಲ್ ಅಥವಾ ಪೆಲ್ಲಾಡಿಯಂ ಅಂತ ಯೂಸ್ ಮಾಡ್ತೀವಿ ನಾವು, ನಿಕಲ್ ಅಥವಾ ಪೆಲ್ಲಾಡಿಯಂ. ಸೊ ನಿಕಲ್ ಅಥವಾ ಪೆಲ್ಲಾಡಿಯಂಗಳಂತಹ ವೇಗವರ್ಧಕಗಳನ್ನ ಉಪಯೋಗ ಮಾಡಿಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರ ಡಬಲ್ ಬಾಂಡ್ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದ್ರೆ ನಿಮ್ಗೆ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದೀನಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದ್ರೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಆದ್ರೂ ಇರಬಹುದು ಅಥವಾ ಟ್ರಿಬಲ್ ಬಾಂಡ್ ಆದ್ರೂ ಇರಬಹುದು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನಿಕಲ್ ಅಥವಾ ಪೆಲ್ಲಾಡಿಯಂನ ಏನಂತ ಹೇಳ್ತೀವಿ ಸಮ್ಮುಖದಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಏನಾಗ್ತಾವಂದ್ರ ಪರಿವರ್ತನೆಯನ್ನ ಹೊಂದ್ತವೆ. ಸೊ ಯಾವ ತರ ಅಂತ ಹೇಳಿದ್ರ ಇಲ್ಲಿ ಏನಾಗುತ್ತೆ, H2O ನ ಆಡ್ ಮಾಡ್ತೀವಿ. H2 ಅಂತಂದ್ರೆ ಹೈಡ್ರೋಜನ್ ಅನ್ನ ಇಲ್ಲಿ 2 ಮಾಲಿಕ್ಯೂಲ್ ಹೈಡ್ರೋಜನ್ ಅನ್ನ ಇಲ್ಲಿ ಆಡ್ ಮಾಡ್ತಾವ್. ಸೊ ಆಕ್ಚುಲಿ ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ H2 ಅನ್ನುವಂಥದ್ದು ಏನ್ ಮಾಡುತ್ತೆ, ಇಲ್ಲಿ ಡಬಲ್ ಬಾಂಡ್ ಇರೋದನ್ನ ಬ್ರೇಕ್ ಮಾಡುತ್ತೆ. ಡಬಲ್ ಬಾಂಡ್ ಅನ್ನ ಬ್ರೇಕ್ ಮಾಡಿ ಡಬಲ್ ಬಾಂಡ್ ಬಿಕಮ್ಸ್ ಏನಾಗುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವ ತರ, ಸೊ ಏನಾಯ್ತು ಇಲ್ಲಿ ಹೈಡ್ರೋಜನ್ ಅನ್ನ ಇವ ಆಡ್ ಮಾಡಿದ್ವು. ಸೊ ಹೈಡ್ರೋಜನ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ, ಡಬಲ್ ಬಾಂಡ್ ಇರೋದು ಏನಾಗುತ್ತೆ, ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ಇಂತಹ ರಿಯಾಕ್ಷನ್ಸ್ ಗಳನ್ನ ನಾವೇನಂತ ಕರಿತೀವಿ, ಸಂಕಲನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಈ ನಿಕಲ್ ಅಥವಾ ಪೆಲ್ಲಾಡಿಯಂ ಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರ ವೇಗವರ್ಧಕಗಳು ಅಂತ ಕರಿತೀವಿ. ವೇಗವರ್ಧಕಗಳು. ಸೊ ಈಗ ವೇಗವರ್ಧಕಗಳು ಅಂತಂದ್ರೆ ಏನು, ರಿಯಾಕ್ಷನ್ ಅಲ್ಲಿ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಆಗದೆ ಕೇವಲ ರಾಸಾಯನಿಕ ಕ್ರಿಯೆಯ ವೇಗವನ್ನ ಬದಲಾಯಿಸುವಂತಹ ವಸ್ತುಗಳನ್ನು ನಾವೆಂದು ಕರಿತೀವಿ, ವೇಗವರ್ಧಕಗಳು ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರ ನಿಕಲ್ ಅಥವಾ ಪೆಲ್ಲಾಡಿಯಂ ಅಂತ ಹೇಳ್ತೀವಿ. ಸೊ ಇದಿಷ್ಟು ಅಂತ ಹೇಳಿದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನಾಗ್ತಾವ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಕನ್ವರ್ಟ್ ಆಗುವಂತಹ ಪ್ರಕ್ರಿಯೆಗೆ ನಾವು ಸಂಕಲನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಈ ಸಂಕಲನ ಕ್ರಿಯೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಇದಿಷ್ಟು ಏನಂತ ಹೇಳಿದ್ರೆ ದಹನ ಕ್ರಿಯೆ ಆಗಿರ್ಬೋದು, ಸಂಕಲನ ಕ್ರಿಯೆ ಆಗಿರಬಹುದು, ಅದಾದ್ಮೇಲೆ ಇನ್ನೊಂದು ಯಾವ್ದು ಹೇಳಿದೆ ನಾನು, ಉತ್ಕರ್ಷಣ ಕ್ರಿಯೆ ಆಗಿರ್ಬೋದು, ಇನ್ನೊಂದು ಬರುತ್ತೆ ಆದೇಶನ ಕ್ರಿಯೆ ಅಂತ ಹೇಳಿ. ಸೊ ಈ ಆದೇಶನ ಕ್ರಿಯೆ ಬಗ್ಗೆ ನಾನು ನಾಳೆ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಕ್ಲಾಸ್ ಎಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೇನೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳನ್ನ ತಗೊಂಡ್ ಬಂದು ನಿಮ್ಗೆ ಅರ್ಥ ಆಗುವಂತ ನಾನು ಪಾಠವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.